ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ. ಸಂಗನ ಬಸವ ರಕ್ಷಿಪುದೆನ್ನಂ ಹರನೀವ ಕಾಲಕ್ಕೆ ಶಿರಿಯು ಬೆನ್ನಲಿ ಬರ್ಕು ಹರಿದು ಹೆದ್ದೊರೆಯು ಕೆರೆ ತುಂಬಿದಂತೆ ದೊರಕದ ವಸ್ತುವು ದೊರಕುವವು ನೋಡ ಅರಸು ಪರಿವಾರ ಕೈವಾರವಕ್ಕು ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವೆಯ ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ. ಇಷ್ಟು ಅಪ್ಪ ಬಸವಣ್ಣನವರು ಹೇಳಿರತಕ್ಕಂತಹ ಒಂದು ಸಂದೇಶ. ಒಟ್ಟಾರೆ ಈ ವಚನದಲ್ಲಿ ನಮಗೇನು ಕಂಡು ಬರ್ತದೆ ಅಂತಂದರೆ, ಪರಮಾತ್ಮ ನಮ್ಮೆಲ್ಲರನ್ನ ಸಾಕಿ ಸಲುತಕ್ಕಂಥ ಒಡೆಯ. ಅಂಥ ಪರಮಾತ್ಮನ ಉಪಕಾರ ಈ ಹಿಂದೆ ಬಹಳವಾಗಿದೆ, ಇನ್ನೂ ಆಗಬೇಕಾಗಿದೆ. ಪರಮಾತ್ಮನ ಉಪಕಾರ ನಮಗೆ ಆಗಬೇಕಾದರೆ ನಾವು ಮಾಡತಕ್ಕಂಥದ್ದು ಏನು ಅಂತಂದರೆ ಮತ್ತೇನೂ ಇಲ್ಲ, ಕೇವಲ ಭಕ್ತಿಯನ್ನು ಆಚರಣೆ ಮಾಡಬೇಕು. ಭಕ್ತಿ ಅಂದರೆ ಅದರ ಇನ್ನೊಂದು ಹೆಸರು ಪ್ರೇಮ ಅಂತ ಅರ್ಥ. ಭಕ್ತಿಯ ಇನ್ನೊಂದು ಹೆಸರು ಪ್ರೇಮ. ಯಾರನ್ನ ಪ್ರೇಮ ಮಾಡಿದರೆ ಅದು ಭಕ್ತಿ ಆಗ್ತದೆ ಅಂತ ಕೇಳಿದರೆ, ಗುರುವಿನನ್ನ ದೇವರನ್ನ ಪ್ರೇಮ ಮಾಡುವುದು ಮಾತ್ರ ಭಕ್ತಿ ಆಗ್ತದೆ. ನಾವು ಅವರಿಬ್ಬರನ್ನು ಬಿಟ್ಟು ಇನ್ನುಳಿದ ಎಷ್ಟೋ ವಸ್ತುಗಳನ್ನು ಪ್ರೇಮ ಮಾಡ್ತೀವಿ, ಅದು ಭಕ್ತಿ ಆಗೋದಿಲ್ಲ. ದುಡ್ಡನ್ನು ಪ್ರೀತಿ ಮಾಡ್ತೀವಿ ನಾವು, ಅದು ಲೋಭ ಅಂತ ಅನಿಸ್ಕೊಳ್ತದೆ. ಹೆಣ್ಣನ್ನು ಪ್ರೀತಿ ಮಾಡ್ತೀವಿ ನಾವು, ಅದು ಕಾಮ ಅನಿಸ್ಕೊಳ್ತದೆ. ಹೀಗೆ ಅನೇಕ ವಸ್ತುಗಳನ್ನು ನಾವು ಪ್ರೀತಿ ಮಾಡ್ತೀವೋ ಅದು ಭಕ್ತಿ ಅನಿಸ್ಕೊಳ್ಳೋದಿಲ್ಲ. ಯಾವುದು ಭಕ್ತಿ ಅನಿಸ್ಕೊಳ್ತದೆ ಅಂತಂದರೆ, ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಗುರುದೇವತೆಯೋಳ್ ಅನುರಾಗದಿಂದಿಹುದೇ ನಿಜ ಭಕ್ತಿ ಅಂತ ಹೇಳ್ತಾರೆ. ಈ ಭಕ್ತಿ ಹೇಗಿರಬೇಕು? ನೀವು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಇದರೊಳಗೆ ಅಹಂಕಾರ ಬರಬಾರದು, ಭಕ್ತಿ ಒಳಗೆ ವ್ಯಾಪಾರ ಬರಬಾರದು, ಭಕ್ತಿಯಲ್ಲಿ ಅಸೂಯೆ ಬರಬಾರದು. ಇವೊಂದು ಮೂರು ಮಾತು ನಾವು ಪಾಲನೆ ಮಾಡಬೇಕು. ಭಕ್ತಿಯಲ್ಲಿ ಅಹಂಕಾರ ಬರಬಾರದು, ಭಕ್ತಿಯಲ್ಲಿ ವ್ಯಾಪಾರ ಇರಬಾರದು, ವ್ಯಾಪಾರ. ಮೂರನೇದ್ದು ಅಸೂಯೆ ಇರಬಾರದು. ಸ್ವಲ್ಪ ಸಂಕ್ಷಿಪ್ತವಾಗಿ ಈ ಮೂರು ಮಾತಿನ ಅರ್ಥವನ್ನು ನಿಮಗೆ ಹೇಳ್ತಾ ಇದ್ದೇನೆ. ನಾನು ಒಬ್ಬ ಭಕ್ತ, ನನ್ನ ಕೀರ್ತಿ ವಾರ್ತೆ ಇನ್ನೊಬ್ಬರ ಕಿವಿಗೆ ಮುಟ್ಟಬೇಕು. ಇದು ಒಂದು ಅಹಂಕಾರಕ್ಕೆ ಆಸ್ಪದ ಕೊಟ್ಟ ಭಕ್ತನ ಕಾರ್ಯ. ಇದು
ಎರಡನೇದ್ದು ವ್ಯಾಪಾರ ಅಂತಿರಬಾರ್ದು. ದೇವರಿಗೆ ಒಂದು ತೆಂಗಿನಕಾಯಿಯನ್ನು ಒಡೆದು ನೂರಾರು ತೆಂಗಿನ ಮರಗಳನ್ನು ಬೆಳೀತಕ್ಕಂಥ ಹೊಲವನ್ನು ಬೇಡವರು ನಾವು ಎಷ್ಟೋ ಜನ ಇದ್ದೇವೆ. ಇದು ವ್ಯಾಪಾರ ಅಂತ ಅನಿಸ್ಕೊಳ್ತದೆ. ಮೂರನೇದ್ದು ಅಸೂಯ ಇರಬಾರದು. ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ಈ ಲೋಕದಲ್ಲಿ ಇದ್ದಿರತಕ್ಕಂಥ ನಾವುಗಳು ತಲೆಗೆ ಒಂದೊಂದು ದೇವರನ್ನು ಕಲ್ಪನಾ ಮಾಡಿ ಭಕ್ತಿ ಮಾಡ್ತೀವಿ ಅಂದರೂ ಕೂಡ ದೇವರು ಒಬ್ಬನೇ ಇದ್ದಾನೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಭಗವದ್ಗೀತೆ ಈ ಮಾತು ಹೇಳ್ತದೆ, ಅರ್ಜುನ, ಆಕಾಶದಲ್ಲಿ ಮೋಡವಾಗ್ತದೆ, ಅದು ಮೋಡ ಮಳೆ ರೂಪದಿಂದ ಭೂಮಿಗೆ ಬೀಳ್ತದೆ. ಎಷ್ಟೋ ಹಳ್ಳಗಳು ತುಂಬಿ ಹೊಳೆ ಕೂಡಿ ಹೊಳೆಗಳು ತುಂಬಿ ಕೇವಲ ಸಮುದ್ರವನ್ನೇ ಕೂಡುತ್ತವೆ. ಆ ನೀರು ಉಗಮವಾದದ್ದು ಎಲ್ಲಿಂದ? ಸಮುದ್ರದಿಂದೇ ಉಗಮವಾಗಿರತಕ್ಕಂಥ ನೀರು ಎಷ್ಟೋ ಹೊಳೆಗಳಿಂದ ಕೂಡಿ ಹರಿದು ಮುಂದೋಗಿ ಸಾಗರವನ್ನೇ ಸೇರುವಂತೆ ಯಾರ್ಯಾರು ಯಾವ್ಯಾವ ದೇವರಿಗೆ ನಮಸ್ಕಾರ ಮಾಡಿದರೂ ಅದು ನನ್ನೊಬ್ಬನಿಗೆ ಮುಟ್ತದೆ ಅಂತ ಭಗವಂತ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಅದರಂತೆ ಪರಮಾತ್ಮನಲ್ಲಿ ಶ್ರದ್ಧಾ ನಿಷ್ಠಾ ಇರಬೇಕು. ನಾವು ಯಾವುದೇ ದೇವರನ್ನು ಪೂಜೆ ಮಾಡಿ. ನಿಜಗುಣ ಶಿವಯೋಗಿಗಳೊಂದು ಮಾತು ಹೇಳ್ತಾರೆ, ಶಿಲೆಯ ಭೈರವನಲ್ಲಿ ಫಲವು ಸಿದ್ಧಿಗಳಾಗಿ. ದೇವರು ಕಲ್ಲಿಂದ ಐತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತೈತಿ ಅಲ್ರಿ. ದೇವಸ್ಥಾನದೊಳಗಿಟ್ಟು ದೇವರು ಅದು ಕಲ್ಲಿಂದೇನೇ ಐತಿ. ಆ ಕಲ್ಲಿನ ದೇವರಿಗೆ ನಾವು ನಿಷ್ಠೆಯಿಂದ ನಡ್ಕೊಂಡಿವು ಅಂತಂದ್ರೆ ನಮ್ಮ ಇಷ್ಟಾರ್ಥಗಳ ಸಿದ್ಧಿಯಾಗುತ್ತವೆ. ಇದು ನಿಜಗುಣರ ಅಭಿಪ್ರಾಯ. ಇದು ಹಾಗೆ ನಮಗೇನು ಫಲ ಕೊಡಲಿಲ್ಲ ದೇವರು ಅಂತ ತಿಳ್ಕೊಂಡು ನಂಬಿರತಕ್ಕಂಥ ದೇವರ ಮೇಲೆ ಉದಾಸೀನವನ್ನು ಮಾಡಲಿಕ್ಕೆ ಹೋಗಬಾರ್ದು. ನಾವು ಯಾವಾಗ ಅಂಥವ್ರನ್ನು ಮಾತ್ರ ಪರಮಾತ್ಮ ಕಾಯ್ತಾನೆ. ಒಂದು ಬಸವಣ್ಣವ್ರ ಮಾತೈತಿ, ಎದೆಭಂಗವಿಲ್ಲದೆ ನಿಲಬಲ್ಲೊಡೆ ಸದಮಲ ಸುಖವ ನೀವ ನಮ್ಮ ಕೂಡಲ ಸಂಗಮ ದೇವ. ಪೂರ್ಣ ವಚನ ಹೇಳಿ ನಿಮಗೆ. ನಿಧಾನವ ಅಗಿವೆ ನೆಂದೊಡೆ ವಿಘ್ನ ಬಪ್ಪುದು ಮಾಂಬುದೆ, ಸದಾಶಿವನ ಪೂಜಿಸಿಹೆ ನೆಂದೊಡೆ ತರುಬಿ ಹಿಡಿಯುವವಯ್ಯ ವಿಪತ್ತುಗಳು. ಎದೆಭಂಗವಿಲ್ಲದೆ ನಿಲಬಲ್ಲೊಡೆ ಸದಮಲ ಸುಖವ ನೀವ ನಮ್ಮ ಕೂಡಲ ಸಂಗಮ ದೇವ. ಇದು ಬಸವಣ್ಣವರ ಇನ್ನೊಂದು ವಚನ. ಇದು ನಿಮ್ಮ ಮನೆಯೊಳಗೆ ಸಂಪತ್ತೈತಿ ಅನ್ನೋದನ್ನು ಒಬ್ಬ ಅಂಜನಗಾರ ಬಂದು ಹೇಳ್ತಾನೆ. ನಿಮಗೆ ಯಾರಿಗೂ ಕಾಣಿಸಲ್ಲ. ಅದು ಭೂಮಿಯಲ್ಲಿದ್ದಿರತಕ್ಕಂಥ ಸಂಪತ್ತು ಅದೇ ಮನೆಯೊಳಗಿದ್ದವ್ರಿಗೆ ಕಾಣೋದಿಲ್ಲ. ಅದನ್ನು ನೋಡಬೇಕಾದ್ರೆ ಒಬ್ಬ ಅಂಜನಗಾರ ಬರಬೇಕು. ಆ ಅಂಜನಗಾರನ ಕರ್ಕೊಂಡು ಬಂದು ಅವನು ಹೇಳಿರ್ತಕ್ಕಂಥ ವಿಧಿ ವಿಧಾನಗಳನ್ನು ಮಾಡಿ ಅದನ್ನು ಅಗದು ಆ ಸಂಪತ್ತು ನಿಮ್ಮ ಕೈ ವಶ ಮಾಡಿಕೊಳ್ಬೇಕಾದ್ರೆ ಬಹಳ ತೊಂದರೆಗಳು ಬರ್ತಿರ್ತಾವೆ. ಆದರೂ ಸಂಪತ್ತಿನ ವ್ಯಾಮೋಹಕ್ಕಾಗಿ ನೀವು ಶತಾಯ ಗತಾಯ ಪ್ರಯತ್ನ ಮಾಡಿ ಸಂಪತ್ತನ್ನು ವಶಗತ ಮಾಡ್ಕೋತೀರಿ. ನೀವು ಸದಾಶಿವನ ಪೂಜಿಸಿಹೆ ನೆಂದೊಡೆ ತರುಬಿ ಹಿಡಿಯುವವಯ್ಯ ವಿಪತ್ತುಗಳು. ಪರಮಾತ್ಮನ ಪೂಜೆ ಮಾಡ್ತನು ಅಂತ ನೀವು ಒಂದು ನಿಯಮ ಹಾಕ್ಕೊಡ್ರಿ, ಅದಕ್ಕೆ ವಿಘ್ನಗಳು ಭಾಳ ಬರ್ತಿರ್ತಾವೆ. ಭಾಳ ವಿಘ್ನಗಳು. ನೀವು ಉಳಿದೆಲ್ಲ ಬಿಟ್ಟುಬಿಡ್ರಿ. ಮುಂಜಾನೆ ಎದ್ದ ಕೂಡಲೇ ಸ್ನಾನ ಮಾಡಿ ಈ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗಿ ನಮ್ಮ ಕಾಯಕವನ್ನು ಪ್ರಾರಂಭ ಮಾಡಬೇಕು ಅಂತ ನೀವೇನಾದರೂ ಸಂಕಲ್ಪ ಮಾಡ್ರಿ, ಬಹುತೇಕ 8 ದಿನದಾಗ ತಪ್ಪಿರ್ತೈತಿ ನಿಮ್ಮ ನಿಯಮ. ಯಾವುದಾದ್ರೂ ತೊಂದರೆ ಬರ್ತೈತೆ ಅಂತ.
ಯಾವುದಾದ್ರೂ ತೊಂದರೆ ಬಂದು ಆ ನಿಯಮಗಳು ತಪ್ಪಿ ಹೋಗಿಬಿಡುತ್ತವೆ. ಎದೆಭಂಗವಿಲ್ಲದೆ ನಿಲ್ಲಬಲ್ಲೊಡೆ. ಹೀಗಂದ್ರೆ ಏನು ಗೊತ್ತದೇನ್ರಿ? ಬಸವಣ್ಣವರಂತಾರೆ, ಎಂಥ ಕಷ್ಟ ಬಂದರೂ ಅಂಜಲಾರದೆ ಅಳುಕಲಾರದೆ ಪರಮಾತ್ಮನಲ್ಲಿ ನಿಷ್ಠೆಯಿಂದ ನಾವು ಭಕ್ತಿಯನ್ನು ಮಾಡಿದೆವು ಅಂತಂದರೆ ಅವನಿಗೆ ಮಾತ್ರ ಪರಮಾತ್ಮ ಒಲಿದು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಾನೆ ಅಂತ ಬಸವಣ್ಣವರ ಅಭಿಪ್ರಾಯ ಇದೆ. ಅದಕ್ಕಾಗಿ ಹರನೀವ ಕಾಲಕ್ಕೆ ಶಿರಿಯು ಬೆನ್ನಲಿ ಬರ್ಕು ಹರಿದು ಹೆದ್ದೊರೆಯು ಕೆರೆ ತುಂಬಿದಂತೆ. ನೀವು ಐಶ್ವರ್ಯವನ್ನ ಸಂಪತ್ತನ್ನ ಅಪೇಕ್ಷೆ ಮಾಡ್ತಿದ್ರಿ ಅಂತಂದ್ರೆ ದೇವರನ್ನ ಕುರಿತು ಬೇಡಬೇಕಲ್ಲ ಹೊರತಾಗಿ ಇನ್ಯಾರನ್ನು ಕುರಿತು ಬೇಡ್ಲಿಕ್ಕೆ ಹೋಗಬೇಡ್ರಿ. ದೇವರಷ್ಟು ದೊಡ್ಡವರು ಇನ್ಯಾರೂ ಇಲ್ಲ. ಒಡೆಯನ್ನ ಹಾಡುವೆ, ಬೇಡಿದೊಡೆಯನ್ನ ಒಡೆಯನ್ನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಪೆ ಮಹಾದಾನಿ ಕೂಡಲ ಸಂಗಮ ದೇವ ಎಂದು ಬಸವಣ್ಣವರು ಇನ್ನೊಂದು ಮಾತು ಹೇಳ್ತಾರೆ. ನಾವು ಹಾಡಿದರೆ ಒಬ್ಬ ಒಡೆಯ, ನಿಮಗೂ ಎಲ್ಲರಿಗೂ ಒಬ್ಬನೇ ಒಡೆಯ, ನನಗೂ ಒಬ್ಬನೇ ಒಡೆಯ. ಅವನು ಯಾರು? ಸಬ್ಕಾ ಮಾಲಿಕ್ ಏಕ್. ಎಲ್ಲರಿಗೂ ಯಜಮಾನ ಒಬ್ಬ ಪರಮಾತ್ಮನಿದ್ದಾನೆ, ಅವನೇ ಒಡೆಯ. ಅವನ್ನ ಹಾಡಬೇಕು, ನಾವು ಅವನ್ನ ಬೇಡಬೇಕು. ನಮ್ಮ ಬಡತನದ ಅರಿಕೆಯನ್ನು ಅವನಲ್ಲೇ ಮಾಡಿಕೊಳ್ಳಬೇಕು. ಒಂದು ಪ್ರಸಂಗ ಬಂತು, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನು ಬರೆದ, ನಿಮಗೆಲ್ಲ ಗೊತ್ತು. ಹರಿಶ್ಚಂದ್ರ ಕಾವ್ಯವನ್ನು ಬರೆದು ಆ ಗ್ರಂಥದ ಬಿಡುಗಡೆ ಸಮಾರಂಭಕ್ಕೆ ತನ್ನ ಗುರುಗಳ ಹತ್ರ ಬಂದ. ಹೇಗೆ ಬಂದ ಅಂತಂದರೆ, ಹೊನ್ನ ಪರಿಯಾಣದೊಳ್ ಗ್ರಂಥವನ್ನಿರಿಸಿಕೊಂಡು, ಒಬ್ಬ ಸಾಹಿತಿ ಬರೀತಾನೆ, ಬಂಗಾರದ ಪಾತ್ರೆಯಲ್ಲಿ ಆ ಗ್ರಂಥವನ್ನಿರಿಸಿ ತಂದು ತನ್ನ ಗುರುವಿನ ಮುಂದೆ ಇಟ್ಟ. ಗುರು ಹರಿಹರ. ಅವನ ಮುಂದೆ ಕೈ ಮುಗಿದು ವಿನಂತಿಯಿಂದ ಒಂದು ಮಾತು ಮಾತಾಡಿದ. ನಿಮ್ಮಿಂದಲೀ ಕಾವ್ಯ ಜಸವಡೆಯಲಿ ಜಗದೊಳಗೆ. ಇದು ಸಾಹಿತ್ಯಿಕ ಭಾಷೆ. ಇದು ಗುರುಗಳೇ, ನಿಮ್ಮ ಹಸ್ತದಿಂದ ಇದು ಬಿಡುಗಡೆಯಾಗಿ ಜಗತ್ತಿನೊಳಗೆ ಕೀರ್ತಿಯನ್ನು ಹೊಂದಲಿ ಅಂತ ವಿನಂತಿ ಮಾಡಿಕೊಂಡ. ಬಹುತೇಕವಾಗಿ ಗುರುಗಳಿಗೆ ಮೊದಲೇ ಗೊತ್ತಿತ್ತೋ ಏನೋ ಇವ ಹರಿಶ್ಚಂದ್ರ ಕಾವ್ಯ ಬರೀಲಿಕ್ಕೆ ಹತ್ಯಾನ ಅಂಥೇಳಿ. ಗುರುಗಳು ಆ ಗ್ರಂಥವನ್ನು ಬಿಡುಗಡೆ ಮಾಡಲಿಲ್ಲ. ಬಿಡುಗಡೆ ಮಾಡಲಾರದೆ ಒಂದು ಮಾತು ಮಾತಾಡಿದ್ರು ಅವನಿಗೆ. ನೋಡ್ರಿ, ಅದು ಎಷ್ಟು ಚಂದ ಮಾತೈತಿ. ಮೃಡಕಥಾ ಕಥನ ಕಲ್ಲದೆ ರಾಜ್ಯ ಕಥೆಗೊಡಂಬಡದೆಮ್ಮ ಮನಂ ಕುಜನರೆಡೆಗೊಯ್ದು ಕೇಳಿಸಿದೊಡೆ ಅವರು ನಿನ್ನ ಮನಕ್ಕೆ ಮುದವನಿತ್ತಪರು. ಈ ಮಾತು ತಿಳಿತೇ ನಿಮಗೆ? ಮೃಡಕಥಾ ಕಥನ ಕಲ್ಲದೆ ರಾಜ್ಯ ಕಥೆಗೊಡಂಬಡದೆನ್ನ ಮನಂ. ನನ್ನ ಮನಸ್ಸು ಶಿವನ ಬಗ್ಗೆ ನೀ ಏನಾದರೂ ಬರೆದಿದ್ದಿ ಅಂತಂದರೆ ನಾನು ಬಹಳ ಪ್ರೀತಿಯಿಂದ ಒಪ್ಕೊಂಡು ಅದನ್ನು ಬಿಡುಗಡೆ ಮಾಡ್ತಿದ್ದೆ. ರಾಜ್ಯ ಕಥೆಗೊಡಂಬಡದೆಮ್ಮ ಮನಂ ಕುಜನರೆಡೆಗೊಯ್ದು ಕೇಳಿಸಿದೊಡೆ ಅವರು ನಿನ್ನ ಮನಕ್ಕೆ ಮುದವನಿತ್ತಪ್ಪರು. ಯಾರೇ ಮೂರ್ಖರಿದ್ರು ಅವ್ರ ಕಡೆಯಿಂದ ಬಿಡುಗಡೆ ಮಾಡಿಸು, ನಾನು ಮಾಡಲ್ಲ ಅಂತ. ರಸಯೋಳ್ ರಸವತ್ ಕವಿತೆಯನ್ನು ಸುರಲ್ ಕಲ್ತು ಅಸಮನಯನನಂ ಅಸುರರಂ ಮಾನಿಸರಂ ಪೊಗಳುವುದು ಕಸವರವಂ ಬಿಟ್ಟು ಕಸವನಾಂತವಲಕ್ಕು. ರಾಘವಾಂಕ,
ನನ್ನ ಕೃಪಾಶೀರ್ವಾದದಿಂದ ನಿನ್ನ ನಾಲಿಗೆಯಿಂದ, ನಾಲಿಗೆಗೆ ರಸನೇಂದ್ರಿಯ ಅಂತ ಕರೀತಾರೆ, ರಸಯೋಳ್ ರಸವತ್ ಕವಿತೆಯನ್ನು ಸುರಲ್ ಕಲ್ತು ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬಿಭತ್ಸ, ಅದ್ಭುತ, ಶಾಂತ ಈ ಎಲ್ಲ ರಸಗಳನ್ನು ಉಸುರಲಿಕ್ಕೆ ಕಲ್ತ್ಕೊಂಡು ಯಾರ ಬಗ್ಗೆ ಬರಿಬೇಕನ್ನೂ ತಿಳಿಲಿಲ್ಲಲ್ಲೋ ನಿನಗೆ. ಅಸುರರಂ ಮಾನಿಸರಂ ಹೊಗಳುವುದು, ರಾಕ್ಷಸರನ್ನು ಹೊಗಳ್ತಾರೇನೋ ನಿನ್ನ ಸಾಹಿತ್ಯದಿಂದ, ಮನುಷ್ಯರನ್ನು ಹೊಗಳ್ತಾರೇನೋ. ಈ ಮಾತು ಎಷ್ಟು ಅನರ್ಥ ಆಗ್ತದೆ ಅಂತಂದರೆ, ಕಸವರವಂಬಿಟ್ಟು ನೋಡ್ರಿ, ಯಾರೋ ಒಬ್ಬ ಹೆಣ್ಮಗಳು ಕಬ್ಬಿಣ ಪೆಟ್ಟಿಗೆ ಮನೆಯಾಗ ತಂದಿಟ್ಟಿದ್ದ ಗಂಡ ಟ್ರೆಜರಿ, ಅದರೊಳಗೆ ತುಂಬ ಎಲ್ಲ ಬಂಗಾರ ಬೆಳ್ಳಿ ಆಭರಣಗಳನ್ನು ಇಟ್ಟಿದ್ದ. ಅವ ಹೊಲಕ್ಕೆ ಹೋಗಿದ್ದೋ ನೌಕರಿಗೆ ಹೋಗಿದ್ದ. ಅವನು ಹೆಂಡತಿ ಆ ಪೆಟ್ಟಿಗೆ ತೆಗೆದು, ಆ ಪೆಟ್ಟಿಗೆ ಒಳಗಿರ್ತಕ್ಕಂಥ ಆಭರಣಾದಿಗಳನ್ನು ತೆಗೆದು ಅಂಗಳಕ್ಕೆ ಚೆಲ್ಲಿ, ಅಂಗಳದೊಳಗಿರ್ತಕ್ಕಂಥ ಕಸ ಕಡ್ಡಿ ಸಗಣಿ ತಂದು ಪೆಟ್ಟಿಗೆ ಒಳಗೆ ಇಟ್ಟು ಬೀಗ ಹಾಕಿದ್ಲಂತೆ. ಎಷ್ಟು ಅಪಾರ್ಥ ಇದು. ಕಸವರ ಅಂದ್ರೆ ಸಂಪತ್ತು, ಬಂಗಾರ, ಐಶ್ವರ್ಯ. ಎಷ್ಟು ಅಪಾರ್ಥ ಇದು. ಅದರಂತೆ ನಿನ್ನ ನಾಲಿಗೆಯಿಂದ ಯಾರ ಮೇಲೆ ಸಾಹಿತ್ಯ ಬರಿಬೇಕನ್ನೋದು ನಿನಗೆ ತಿಳಿಲಿಲ್ಲಲ್ಲೋ. ಮನುಜರ ಮೇಲೆ, ಸಾವವರ ಮೇಲೆ, ಕನಿಷ್ಠರ ಮೇಲೆ ಪದ್ಯಮಂ ತನತನಗಿಂದ್ರ ಚಂದ್ರ ರವಿ ಕರ್ಣ ದಧೀಚಿ ಬಲೀಂದ್ರರೆಂದು ತಾನನವರ್ತ ಪೊಗಳ್ದು ಕೆಡದಿರಲೇ ಮಾನವ, ನೀನಹರ್ನಿಶಂ ನೆನೆ ಪೊಗಳರ್ಚಿ ಶಮ್ಮ ಕಡು ಸೋಂಪಿನ ಪೇಂಪಿನ ಹಂಪೆಯಾಳ್ದನಂ, ಕಡು ಸೋಂಪಿನ ಪೇಂಪಿನ ಹಂಪೆಯಾಳ್ದನಂ. ಸಾವವರ ಮೇಲೆ, ಕನಿಷ್ಠರ ಮೇಲೆ, ಮನುಜರ ಮೇಲೆ, ಇವರಿಗೆಲ್ಲ ಹೋಲಿಕೆ ಅಂಥವು ಕೊಟ್ಟು ಬರದೆ ನೀನು ಅಂತಂದರೆ ಇಂದ್ರ, ಚಂದ್ರ, ದಧೀಚಿ, ಬಲೀಂದ್ರ, ಕರ್ಣ, ಇವರನ್ನು ಹೋಲಿಕೆ ಕೊಟ್ಟ ಅವ್ರ ಮೇಲೆ ಸಾಹಿತ್ಯ ಬರೆದದೆಯಲ್ಲೋ ಮೂರ್ಖ. ಬೇಡ, ಅದು ಸರಿ ಹೋಗಲ್ಲ. ಹಂಪಿಯ ವಿರೂಪಾಕ್ಷಲಿಂಗವನ್ನು ಕೊಂಡಾಡು, ಹಂಪಿಯ ವಿರೂಪಾಕ್ಷಲಿಂಗವನ್ನು ಪೂಜೆ ಮಾಡು. ವಿರೂಪಾಕ್ಷಲಿಂಗದ ಬಗ್ಗೆ ನೀನೇನು ಬರಿತೀಯೋ ಬರೀ, ನಾನು ಒಪ್ಕೊಳ್ತೀನಿ ಅಂತ ಗುರು ಹೇಳಿದನಂತೆ. ಹಾಗೆ ನಿಜವಾದ ಭಕ್ತ ತನ್ನ ಆರಾಧ್ಯ ದೈವವನ್ನು ಬಿಟ್ಟರೆ ಇನ್ಯಾವ ಕರಿತೆಯಲ್ಲಿ ಮಾನವರು ಕೊಂಡಾಡಲಿಕ್ಕೆ ಹೋಗೋದಿಲ್ಲ. ಒಂದು ಸಾಮಾನ್ಯವಾದ ಕಥೆ ಹೇಳ್ತೇನೆ ನಿಮಗೆ. ಆ ಕಥೆ ಎಂಥದ್ದು ಅಂತಂದರೆ, ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ. ಆ ಮಕ್ಕಳು ಶಾಲೆಗೆ ಹೋಗಿ ಬರೀತಾರೆ, ಆಟ ಆಡ್ತಾರೆ. ಅದರ ಜೊತೆಗೆ ಡ್ಯಾನ್ಸ್ ಕಲಿತಾರೆ, ಕುಣಿತಾರೆ. ಆ ಕುಣಿಯೋದರ ಜೊತೆಗೆ ಹಾಡನೂ ಕಲ್ಕೋತಾರೆ. ಶಾಲೆಯಿಂದ ಬಂದ ಕೂಡಲೇ ಮಕ್ಕಳು ಮನೆ ಒಳಗೆ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಇದು ಈಗಿನ ಕಾಲದ ಪದ್ಧತಿ. ಹಿಂದಿನ ಕಾಲದೊಳಗೆ ಎಲ್ಲೋ ಒಬ್ಬರು ಮಾಡ್ತಿದ್ರು. ಶಾಲೆಯಿಂದ ಬಂದ ಹುಡುಗ ತಾಯಿ ಮುಂದೆ ಕುಣಿಲಿಕ್ಕೆ ಹತ್ತಿದ, ನರ್ತನ ಮಾಡಕ್ಕೆ ಹತ್ತಿದ. ಅಷ್ಟೇ ಸುಂದರವಾದ ಪದ್ಯಗಳನ್ನು ಹಾಡಲಿಕ್ಕೆ ಹತ್ತಿದ. ತಾಯಿಗೆ ಬಹಳ ಪ್ರೀತಿ ಆಯಿತು. ಮಗ ಹಾಡಕ್ಕೆ ಕಲ್ತ, ಮಗ ಕುಣಿಯಕ್ಕೆ ಕಲ್ತ, ನನ್ನ ಮಗ ಇನ್ನು ಮುಂದೆ ಯಾವ ದೊಡ್ಡ ಆ್ಯಕ್ಟರ್ ಅಕ್ಕನೋ ಏನಕ್ಕನೋ, ಭಾಳ ಸಂತೋಷ ಅಂದು. ತಾಯಿದೊಂದು ಕರ್ತವ್ಯ ಏನಿರ್ತದೆ ಅಂತಂದರೆ, ನನ್ನ ಮಗನ ಹಾಡ, ನನ್ನ ಮಗನ ಕುಣಿತ, ನರ್ತನ, ಇದನ್ನು ಅಕ್ಕಪಕ್ಕದ ಹೆಣ್ಮಕ್ಳಷ್ಟು ನೋಡಲಿ. ಅವ್ರದ್ದು ಇಚ್ಛಾ ಹೆಣ್ಮಕ್ಳದು. ಮಗ ಶಾಲೆಗೆ ಹೋದ. ಅವ ಬರೋದ್ರೊಳಗನ
ಓಣ್ಯಾಗಿನ ಎಲ್ಲ ಹೆಣ್ಮಕ್ಳನ್ನ ಕರ್ಕೊಂಡು ಹುಡುಗ ಶಾಲೆಗೆ ಹೋದ. ತಿರುಗಿ ಆ ಮಗ ಶಾಲೆ ಬಿಟ್ಟು ಮನೆಗೆ ಬರೋದ್ರೊಳಗಾಗಿ ಓಣ್ಯಾಗಿನ 10 ಮಂದಿ ಹೆಣ್ಮಕ್ಳನ್ನ ಕರ್ಕೊಂಡು ಕೂತಿದ್ಲಕ್ಕೆ ಹೆಣ್ಮಗಳು. ಮನೆ ತುಂಬ ಹೆಣ್ಮಕ್ಕಳು. ಶಾಲೆ ಬಿಟ್ಟು ಬಂದ ಕೂಡಲೇ ಆ ಪಾಟಿ ಚೀಲ ಒಂದು ಕಡೆ ಇಟ್ಟ, ಸುಮ್ಮನೆ ಕುಂತ. ಕುಂತ ಕೂಡಲೇ ತಾಯಿ ಅಂದ್ಲು, ಯಪ್ಪ 8 ದಿನ ಆತು, ದಿವಸ ಒಂಥರ ಹಾಡ ಹಾಡ್ತಿ, ದಿವಸ ಒಂಥರ ಡ್ಯಾನ್ಸ್ ಮಾಡ್ತಿ, ಇವತ್ತ್ಯಾಕೋ ಕುಂತಿ ಅಂದ್ಲು ತಾಯಿ. ಯವ್ವ, ಇವತ್ತು ದಿವಸದಕ್ಕಿಂತಲೂ ಚಂದ ಕುಣಿಬೇಕಂತ ಬಂದಿದ್ದೀನಿ ನಾನು, ದಿವಸದಕ್ಕಿಂತಲೂ ಚಲೋ ಹಾಡ್ಬೇಕಂತ ಬಂದಿದ್ನಿ, ಇವತ್ತು ಹಾಡಂಗೂ ಇಲ್ಲ ಕುಣಿಯಂಗೂ ಇಲ್ಲ. ಯಾಕೋ ಅಂದ್ಲು ತಾಯಿ. ಇವರೇನು 10 ಮಂದಿ ಬಂದು ಕುಂತಾರಲ್ಲ, ಇವ್ರನ್ನೆಲ್ಲ ಹೊರಗೆ ಹಾಕು, ಬಾಗಿಲ ಬಂದ್ ಮಾಡು, ನೀ ಸಾಕನ್ನು ಮಠ ಕುಣಿತನು, ಸಾಕನ್ನು ಮಠ ಹಾಡ್ತಾನೆ. ಇವರೆಲ್ಲ ನೋಡ್ಲತ್ತ ಕರ್ಕೊಂಬಂದ ನೀವು ಯಪ್ಪ ಅಂದ್ಲಾಕಿ ತಾಯಿ. ಇವರೆಲ್ಲ ನೀ ಹಾಡೋದು ನೋಡ್ಲತ್ತ ಕರ್ಕೊಂಬಂದನಿ ಅಂತಂದ್ಲು. ಅವ ಅಂದ, ಈ ಓಣ್ಯಾನ ಎಲ್ಲ ಹೆಣ್ಮಕ್ಳು ನನ್ನ ಕುಣಿತ ನೋಡಲಿ, ಹಾಡಕ್ಕೆ ಕೇಳಲಿ, ಅವ್ರು ನನ್ನ ಹಾಡಿ ಹರಿಸಲಿ ಅನ್ನುವಂಥ ಉದ್ದೇಶದಿಂದ ನಾ ಡ್ಯಾನ್ಸ್ ಮಾಡಕತ್ತಿಲ್ವ. ನನ್ನ ತಾಯಿ ಪ್ರೀತಿ, ನನ್ನ ತಾಯಿಯ ಕೃಪಾ ನನಗಾಗಲಿ ಅಂತ ತಿಳ್ಕೊಂಡು ನಿನ್ನೊಬ್ಬಕ್ಕೆ ಸಲುವಾಗಿ ನಾನು ಹಾಡ್ತನಲ್ಲ, ಹೊರತಾಗಿ ಮಂದಿ ಸಲುವಾಗಿ ಹಾಡೋದಿಲ್ಲ ನಾನು. ಅವ್ರನ್ನ ಹೊರಗೆ ಹಾಕು, ಕದ ಬಂದ್ ಮಾಡು, ನೀ ಬೇಡ ಅನ್ನೋ ತನಕ ಹಾಡ್ತೀನಿ. ಇದು ಯಾವ್ರಾಗೋ ತಾಯಿ ಮಕ್ಕಳ ನಡೆದ ಘಟನೆ ಅಂತ ಹೀಗೇನು ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ನಿಜವಾದ ಭಕ್ತನಾಗಿರ್ತಕ್ಕಂಥವನು, ನಿಜವಾದ ಭಕ್ತ ನಾನು ಮಾಡುವ ಭಕ್ತಿಯನ್ನ ಇನ್ನೊಬ್ಬರು ನೋಡಲಿ ಅನ್ನೋದಿಲ್ಲವ. ನಾನು ಮಾಡತಕ್ಕಂಥ ಈ ಧ್ಯಾನ ಸದಾಚಾರವನ್ನ ಇನ್ನೊಬ್ಬರು ನೋಡಲಿ ಅಂತ ಮಾಡೋದಿಲ್ಲವ. ಅವನ ಉದ್ದೇಶ ಏನೈತಿ ಅಂದರೆ ಕೇವಲ ಪರಮಾತ್ಮನ ಕೃಪಾ ನನಗಾಗಲಿ ಅನ್ನೋದು ಉದ್ದೇಶ ಅವನಿಗಿರ್ತದೆ. ಅದಕ್ಕಾಗಿ ತಾಯಿಯ ಕೃಪಾ ನನಗಾಗಲಿ ಅಂತ ನಾನು ಡ್ಯಾನ್ಸ್ ಮಾಡ್ತೀನಿ ಅಲ್ಲಿ, ಹೊರತಾಗಿ ಮಂದಿ ಸಲುವಾಗಿ ಅಲ್ಲ ಅಂತ ಹುಡುಗ ಹೇಳಿದ್ನಂತೆ. ಒಂದು ಸರ್ವಜ್ಞನ ವಚನ ಬರ್ತದೆ, ತಂತಿ ವಾದ್ಯವೆಲೇಸೋ ಮಂತ್ರಿಯ ಕೆಳೆಲೇಸು, ಯಂತ್ರವಾಹಕನ ದಯಲೇಸು, ಜಗದಿ ಸ್ವತಂತ್ರವೇಲೇಸೋ ಸರ್ವಜ್ಞ, ಸ್ವತಂತ್ರವೇಲೇಸು ಸರ್ವಜ್ಞ. ಸರ್ವಜ್ಞ ಕವಿ ಹೇಳ್ತಾನೆ, ವಾದ್ಯಗಳು ಎಷ್ಟು? 100 ಪ್ರಕಾರದ ವಾದ್ಯಗಳು. ಇದಕ್ಕೆ ಚರ್ಮವಾದ್ಯ ಅಂತ ಕರೀತಾರೆ ತಬಲಕ್ಕೆ. ಅಲ್ಲಿ ಒಂದು ತಂತಿ ವಾದ್ಯ ಅಂತಿದೆ. ಈ ಹಾರ್ಮೋನಿಯಂನು ತಂತಿಯಿಂದ ನುಡಿತದೆ. ಅದು ಎಲ್ಲ ವಾದ್ಯಗಳಲ್ಲಿ ಶ್ರೇಷ್ಠವಾದ ವಾದ್ಯ ಯಾವುದು ಅಂತಂದ್ರೆ ತಂತಿ ವಾದ್ಯ. ಶಾರದಾ ಮಾತೆ ಕೈಯೊಳಗಿದ್ದದ್ದು ವೀಣೆ ಅಂತಿರ್ತದೆ. ವೀಣೆ, ಆ ತಾಯಿ ಪ್ರೀತಿ ಮಾಡಿದ್ದು ವೀಣೆಯನ್ನ. ನಮ್ಮ ಪುಟ್ಟಯ್ಯಜ್ಜವರು ಹಿಂದಿ ಸಾಹಿತ್ಯ ಬರೆಯೋ ಹೊತ್ತಿನೊಳಗೆ ವೀಣಾ ರಹೇ ತೋ ಕ್ಯಾ ಭಜಾನೆ ವಾಲೆ ನಹಿ ರಹೇ ತೋ. ನಾವು ಮನೆ ತುಂಬ ವೀಣೆ ಅಂತಂದು ಇಟ್ಕೊಂಡು ಮಾಡೋದೇನು? ಆ ವೀಣೆಯನ್ನು ನುಡಿಸ್ತಕ್ಕಂಥ ಕಲಾವಿದರು ಬೇಕಲ್ಲ. ಪುಟ್ಟಯ್ಯಜ್ಜವರ ಸಾಹಿತ್ಯ ಇದು. ಖೇತ ರಹೇ ತೋ ಕ್ಯಾ, ನಮ್ಮದು ಭೂಮಿ ಬೇಕಾದಷ್ಟು ಐತೆ ಅಂದ್ರೆ ಮಾಡೋದೇ ಅಂತ ತಗೊಂಡು. ಕೃಷಿಕ ಕಲಾಜ್ಞಾನಿ ನಹಿ ರಹೇತು, ಆ ಭೂಮಿಯಲ್ಲಿ ದುಡಿದು ಗಳಿಸ್ತಕ್ಕಂಥ ಉತ್ಪನ್ನ ತೆಗಿತಕ್ಕಂಥ ರೈತ ಇರಲಿಲ್ಲ ಅಂತಂದರೆ ಭೂಮಿ ಏನು ಮಾಡ್ತದೆ? ಹಾಗೆ ತಂತಿ ವಾದ್ಯವೆಲೇಸೋ
ಮಂತ್ರಿಯ ಕೆಳೆಲೇಸು. ನಾವು ಗೆಳೆತನ ಮಾಡಿದರೆ ಯಾರ್ದು ಮಾಡಬೇಕು ಅಂತಂದರೆ ಮಂತ್ರಿಗಳ ಗೆಳೆತನ ಮಾಡ್ಬೇಕತ್ರಿ, ಮಂತ್ರಿಗಳು. ಆ ಸರ್ವಜ್ಞನ ಕಾಲದಾಗಿನ ಮಂತ್ರಿಗಳು ಬೇರೆ ಇದ್ರು, ಈಗಿನ ಕಾಲದ ಮಂತ್ರಿಗಳ ಬೇರೆ. ಅವನ ಕಾಲದ ಮಂತ್ರಿಗಳ ಗೆಳೆತನ ನಾವು ಮಾಡಬೇಕು. ಪ್ರಜೆಯಂ ಪಾಲಿಸ ಬಲ್ಲೊಡ ಆತನ ರಸಂ ಕೈಯಾಶಯಂ ಮಾಡದಂ ನಿಜಮಂತ್ರಿ ಈಶ್ವರಂ. ಸೋಮೇಶ್ ಕವಿ ಅಂತಾನ, ಅರಸ ಅಂದರೆ ಯಾರಿಗನಬೇಕು? ಅರಸರು ಅಂತಂದರೆ ಪ್ರಜೆಗಳನ್ನು ಮಕ್ಕಳಂತೆ ಯಾರು ಪಾಲನೆ ಮಾಡುತ್ತಾರೆಯೋ ಅವರಿಗೆ ಅರಸರನ್ನಬೇಕು. ಟೇಬಲ್ ಕೆಳಗೆ ಕೈ ಮಾಡಲಾರ್ದವನೇ ಮಂತ್ರಿ. ನಿಜಮಂತ್ರಿ ಈಶ್ವರಂ. ಅಂಥ ಮಂತ್ರಿಗಳ ಗೆಳೆತನ ಮಾಡಬೇಕು ನಾವು. ಮಂತ್ರಿಯ ಕೆಳಲೇಸು. ಮೂರನೇ ಮಾತು, ಯಂತ್ರವಾಹಕನ ದಯಲೇಸು ಜಗದಿ ಸ್ವತಂತ್ರವೇಲೇಸು ಸರ್ವಜ್ಞ. ಯಂತ್ರವಾಹಕ ಅಂದ್ರೆ ಯಾರು ಗೊತ್ತದೆ ನಿಮಗೆ? ಯಂತ್ರವಾಹಕ ಅಂತಂದ್ರೆ ಗಾಡಿ ನಡೆಸವ. ಅವನಿಗೆ ಡ್ರೈವರ್ ಅಂತೀವಿ ನೋಡಿ ನಾವು. ಡ್ರೈವರ್ ಅಂದ್ರೆ ಭಾಳ ಮಂದಿಗೆ ಗೊತ್ತಾಕೈತಿ, ವಾಹಕ ಅಂದ್ರೆ ಭಾಳ ಮಂದಿಗೆ ಗೊತ್ತಾಗೋದಿಲ್ಲ. ಮೊನ್ನೆ ಪೇಪರ್ದೊಳಗೆ ಒಂದು ಸುದ್ದಿ ಬಂದಿತ್ತು. ಏನು ಬಂದಿತ್ತು ಗೊತ್ತದೇನ್ರಿ? ಕಂಡಕ್ಟರ್ ಮಲ್ಕೊಂಡ ಅಂದರೆ ಕೆಲವೊಂದು ಜನರಿಗೆ ಟಿಕೆಟ್ ಸಿಗಲಿಕ್ಕಿಲ್ಲ. ಕಂಡಕ್ಟರ್ ಮಲ್ಕೊಂಡ ಅಂದರೆ ಕೆಲವೊಂದು ಜನರಿಗೆ ಟಿಕೆಟ್ ಸಿಗಲಿಕ್ಕಿಲ್ಲ. ಡ್ರೈವರ್ ಮಲ್ಕೊಂಡ ಅಂದರೆ ಎಲ್ಲರಿಗೂ ಟಿಕೆಟ್. ಗೊತ್ತಾಗೈತೆ ನಿಮಗೆ? ಎಲ್ಲರಿಗೂ ಟಿಕೆಟ್. ಡ್ರೈವರ್ ಮಲ್ಕೊಂಡ ಅಂದರೆ ಎಲ್ಲರಿಗೂ ಟಿಕೆಟ್. ನಾನು ತಿರುಪತಿಗೆ ಹೊಂಟಿದ್ದೆ ಒಂದು ಸಾರಿ. ಹೋಗೋ ಹೊತ್ತಿನೊಳಗೆ ಅಲ್ಲಿ ಆ ಬೆಟ್ಟವನ್ನು ಹತ್ತು ಹೊತ್ತಿನೊಳಗೆ ಬಹಳ ಭಯಾನಕ ಪ್ರದೇಶ ಇದು. ಅದು ಮರಾಠಿಯಲ್ಲಿ ಅದಕ್ಕೆ ಭೀವ್ಘಾಟ ಅಂತ ಕರೀತಾರೆ, ಭೀವ್ಘಾಟ. ಅಲ್ಲೇ ಬೇರೆದವ್ರ ಗಾಡಿಗಳು ಬಿಡೋದಿಲ್ಲ, ಆ ಸಂಸ್ಥಾದ ಗಾಡಿಗಳು ಬಿಡ್ತಾರೆ ಅಲ್ಲಿ. ಆ ಸಂಸ್ಥೆ ಗಾಡಿ ತಗೊಂಡು ಒಬ್ಬ ಡ್ರೈವರ್ ಹೊಂಟಿದ್ದ. ಆ ಗಾಡಿಯಾಗ ನಾವು ಕೂತಿದ್ದೀವಿ. ಅವ ನಮ್ಮ ಪರಿಚಯದ ಮನುಷ್ಯ, ಅವ ಮಲ್ಲು ಅಂತೇಳಿ ನಮ್ಮ ಕಡೆ ಅವನು ಹೋಗಿ ಡ್ರೈವರ್ ಆಗಿದ್ದ. ಅಲ್ಲಿ ಸಾವಕಾಸ ಹೊಂಟ. ಯಾಕೋ ಎಷ್ಟು ಸಾವಕಾಸ ಹೊಂಟಿ, ನಾವು ಯಾವಾಗ ತಿರುಪತಿ ಮುಟ್ಟಬೇಕಂದೆ ನಾನು. ಅವೇನಂದು ಗೊತ್ತೇನ್ರಿ? ಇಷ್ಟು ಸಾವಕಾಸ ನಾವು ಹಾದ್ರನ ತಿರುಪತಿ ಮುಟ್ಟುದ್ರಿ, ಇದಕ್ಕಿಂತಲೂ ಸ್ಪೀಡ್ ಹೆಚ್ಚಾತು ಅಂದ್ರೆ ವೈಕುಂಠಕ್ಕೆ ಹೋಗ್ಬೇಕ್ರಿ ಎಲ್ಲರೂ. ಅಂದರೆ ಯಂತ್ರವಾಹಕನ ದಯಲೇಸು, ಇದು ಸಾಮಾನ್ಯವಾದ ಮಾತು. ಸರ್ವಜ್ಞ ಈ ಸಾಮಾನ್ಯವಾದ ಮಾತನ್ನು ಹೇಳಿಲ್ಲವ. ಯಂತ್ರವಾಹಕ ಅಂದ್ರೆ ಯಾರು ಅಂತಂದರೆ ಪರಮಾತ್ಮ, ದೇವರು. ನಮ್ಮೆಲ್ಲರ ಗಾಡಿ ಹೊಡಿತಕ್ಕಂಥ ಒಬ್ಬ ಪರಮಾತ್ಮನಿದ್ದಾನೆ, ನೆನಪಿಟ್ಟುಕೊಡ್ರಿ ನೀವು ಇದನ್ನು. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಒಬ್ಬ ಪರಮಾತ್ಮ ಎಲ್ಲರ ಹೃದಯದಲ್ಲಿಯೂ ವಾಸ ಮಾಡಿದ್ದಾನೆ. ಎಲ್ಲರ ಹೃದಯದಲ್ಲಿಯೂ ಒಬ್ಬ ಈಶ್ವರ ವಾಸ ಮಾಡಿದ್ದಾನೆ. ನಮ್ಮೆಲ್ಲರ ಗಾಡಿಗಳನ್ನು ಅವನೇ ಹೊಡಿತಾನೆ. ಯಂತ್ರಾರೂಢಾನಿ ಮಾಯಯ, ನಮ್ಮ ಯಂತ್ರಗಳನ್ನು ನಡೆಸ್ತಾನೆ ಪರಮಾತ್ಮ. ಅಂಥ ಈಶ್ವರನ ದಯಾಲೇಸು ಅಂತಾರೆ ಸರ್ವಜ್ಞ ಕವಿಗಳು. ಯಂತ್ರವಾಹಕನ ದಯಲೇಸು ಜಗದಿ ಸ್ವತಂತ್ರವೇ ಲೇಸು ಸರ್ವಜ್ಞ. ಮನುಷ್ಯ ಒಬ್ಬರ ಆಳಾಗೋದು ಬಹಳ ಕಷ್ಟ, ಇನ್ನೊಬ್ಬರ ಅಧೀನ ಆಗೋದು ಬಹಳ ಕಷ್ಟ. ಜಗತ್ತಿನೊಳಗೆ ನಮ್ಮ ಕಾಲ ಮೇಲೆ ನಾವು ನಿಂದ್ರ ಕಲ್ಕೊಂಡಿವು ಅಂತಂದರೆ ನಮ್ಮಷ್ಟು ಆರಾಮ ಯಾರೂ ಇರೋದಿಲ್ಲ ಅಂತ. ಅದಕ್ಕಾಗಿ ಸರ್ವಜ್ಞ ಕವಿ
ಬಹಳ ಅಪರೂಪದ ಕೆಲವೊಂದು ಮಾತುಗಳನ್ನು ಹೇಳ್ತಾನೆ. ಹಾಗೆ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ, ಸರ್ವಕರ್ತೃ, ಸರ್ವನಿಯಾಮಕನಾಗಿದ್ದಾನೆ. ಅವನ ಆರಾಧನೆಯನ್ನು ಮಾಡುವುದಕ್ಕೇ ಭಕ್ತಿ ಅಂತ ಕರೀತಾರೆ, ಭಕ್ತಿ ಅಂತ. ಈ ವಚನದೊಳಗೆ ಒಂದು ಬಹಳ ಅಪರೂಪದ ಮಾತು ಹೇಳ್ತಾರೆ ಬಸವಣ್ಣವರು. ಏನು ಹೇಳ್ತಾರೆ ಅಂತಂದರೆ, ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವೆಯ ಕಲ್ಲು ಕೊಂಡಂತೆ ಕೂಡಲ ಸಂಗಮ ದೇವ. ನಿರಂಜನ ಅಂದ್ರೆ ಯಾರು? ನಿರಂಜನ ಅಂದ್ರೆ ಪರಮಾತ್ಮನೇ ಅಂತ ಅರ್ಥ, ಮತ್ತೇನಿಲ್ಲ. ನಮ್ಮ ತೋಂಟದ ಜಗದ್ಗುರುಗಳು, ನಾವು ಅಲ್ಲಿ ಮಹಡಿ ಮೇಲೆ ವಸ್ತಿ ಐತಿ ನಮ್ಮದು, ಆ ಮಹಡಿಗೆ ಒಂದು ಹೆಸರು ಬರೆಸ್ಯಾರ. ಏನು ಬರೆಸ್ಯಾರು ಅಂದ್ರೆ ನಿರಂಜನ ಧಾಮ ಅಂತ ಬರೆದಾರ. ನಿರಂಜನ ಧಾಮ, ಧಾಮ ಅಂದ್ರೆ ಮನೆ ಅಥವಾ ವಾಸಿಸ್ತಕ್ಕಂಥ ಸ್ಥಾನ. ಅಲ್ಲಿ ಪರಮಾತ್ಮನ ವಾಸ್ತವ್ಯ ಇದೆ ಅಂತ ಅದರ ಅರ್ಥ ಮತ್ತೇನು ಇಲ್ಲ. ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವೆಯ ಕಲ್ಲು ಕೊಂಡಂತೆ ಕೂಡಲ ಸಂಗಮ ದೇವ. ಇದರ ಅರ್ಥ ಏನು? ಬಹಳ ಜನ ಬಡತನ ಇದ್ದಾಗ ಭಕ್ತಿಯನ್ನು ಮಾಡ್ತಾರೆ. ಪರಮಾತ್ಮ ಎಷ್ಟು ಬೇಕೋ ಅಷ್ಟು ಸಂಪತ್ತು ಕೊಟ್ಟಾದ ಮೇಲೆ ಅದೇ ದೇವರನ್ನು ಮರೆಯವರು ಅದಾರ ಲೋಕದೊಳಗೆ. ಅದೇ ದೇವರನ್ನು ಮರೆಯವರು ಅದಾರ. ಹಾಗಾಗಬಾರ್ದು ಅಂತಾರೆ ಬಸವಣ್ಣವರು. ಸುಮ್ಮನೆ ಬಸವಣ್ಣವ್ರ ಜೀವನದೊಳಗೆ ನಡೆದ ಒಂದು ಘಟನಾ ಹೇಳ್ತೀನಿ ನಿಮಗೆ. ಪ್ರಭುದೇವರು ಅನುಭವ ಮಂಟಪಕ್ಕೆ ಬಂದರು. ಪ್ರಭುದೇವರು 1,96,000 ಗಣಗಳು ಅನುಭವ ಮಂಟಪದಲ್ಲಿ ಶರಣರು ಶರಣಿಯರು ಭಾಗ ತೆಗೆದುಕೊಂಡು ವಚನ ಚಿಂತನೆ ಮಾಡ್ತಿದ್ರು. ಕಾಯಕ ಯೋಗಿಗಳಾಗಿದ್ದರು, ದಾಸೋಹಿಗಳಾಗಿದ್ದರು. ಅದರೊಳಗೆ ಕೆಲವೊಂದು ಜನರಲ್ಲಿ ಸೂಕ್ಷ್ಮ ಅಹಂಕಾರ ಇತ್ತು. ಸೂಕ್ಷ್ಮ ಅಹಂಕಾರ ಅದು ಎಲ್ಲರಲ್ಲಿಯೂ ಇದ್ದಿದ್ದಿಲ್ಲ, ಕೆಲವೊಬ್ಬರಲ್ಲಿ. ಅವು ಕೆಲವೊಂದು ಒಳಗ ಇರ್ತಾವ್ರಿ, ಕೆಲವೊಬ್ಬರು ಹೊರಗೆ ಕಾಣಿಸ್ತಾವ. ಸೊಕ್ಕ ಒಬ್ಬೊಬ್ಬರು ಒಳಗ ಇರ್ತಾವ, ಪ್ರಸಂಗ ಬಂದಾಗ ಉದ್ಭುತಾಕ್ಕವ ಅವು. ಕೆಲವೊಬ್ಬರು ಸೊಕ್ಕ ಹೊಂಟ್ರೆ ಕಾಣಿಸ್ತೈತಿ ಮಂದಿಗೆ. ಬಸವಣ್ಣವರು ಕೂಡ ಇದ್ದ ದಾಸೋಹಿಗಳು ಸ್ವಲ್ಪ ಸೂಕ್ಷ್ಮ ಅಹಂಕಾರದವರು ಒಬ್ಬಿಬ್ಬರಿದ್ರು. ಅದನ್ನು ಗೊತ್ತು ಮಾಡಿದ್ರು ಇವರು ಬಸವಣ್ಣವರು. ಅವರಿಗೆ ನೀನು ನಿಜವಾದ ಭಕ್ತನಲ್ಲ ಅಂತ ಬಸವಣ್ಣವ್ರು ಹೇಳಿ ಅವರ ಮನಸ್ಸಿಗೆ ನೋವು ಮಾಡ್ತಿದ್ದಿಲ್ಲ. ಇವ್ರನ್ನ ಹೆಂಗೆ ಪರಿವರ್ತನೆ ಮಾಡಬೇಕು ಅಂತ ಯೋಚನೆ ಮಾಡಿ ಪ್ರಸಂಗ ಬಂದಾಗ ಆ ಕಾರ್ಯವನ್ನು ಮಾಡ್ತಿದ್ದ ಬಸವಣ್ಣಪ್ಪ. ಪ್ರಭುದೇವರು ಅನುಭವ ಮಂಟಪಕ್ಕೆ ಬಂದರು. ಬಂದ ಕೂಡಲೇ ಶೂನ್ಯ ಸಿಂಹಾಸನ ಆರೋಹಣ ಮಾಡಿದರು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳ ಮೆಟ್ಟಿಲುಗಳನ್ನು ಏರಿ ಮ್ಯಾಲೆ ಕುಳಿತುಕೊಂಡ್ರು ಪ್ರಭುದೇವರು. ಎಲ್ಲ ಶರಣರು ಆ ಪ್ರಭುದೇವರು ಕುಂತ ಮೇಲೆ ತಮ್ಮ ತಮ್ಮ ಆಸನವನ್ನು ಎಲ್ಲರೂ ಅಲಂಕರಿಸಿದರು. ಪ್ರಭುದೇವರ ಸಮೀಪದಲ್ಲೇ ಬಸವಣ್ಣವರು ಕೂತ್ಕೊಂಡ್ರು. ಪ್ರಭುದೇವರು ಒಂದು ಮಾತು ಕೇಳಿದರು ಬಸವಣ್ಣವರನ್ನು. ಏನು ಕೇಳಿದರು ಅಂತಂದರೆ, ಎಲ್ಲವೂ ಕ್ಷೇಮವೇ ಬಸವ ಅಂತಂದರು. ಈಗ ನಿಮ್ಮ ಆಪ್ತರು ಇಷ್ಟರು ಭೇಟಿ ಆದ್ರೆ ಎಲ್ಲ ಆರಾಮನ್ರಿ ಅಂತೀರಿಲ್ಲ ನೀವು. ನಾವು ನಮ್ಮ ಪೈಕಿ ಯಾರು ಭೇಟಿ ಆದ್ರೆ ನಾವು ಆರಾಮನ್ರಿ ಅಂತೀವಿ. ಇದೊಂದು ಕಾಲದಿಂದ ಬಂದ ಪದ್ಧತಿ ಇದು. ಅದನ್ನೇ ಅವರು ಪ್ರಭುದೇವರು ಎಲ್ಲವೂ ಕ್ಷೇಮವೇ ಬಸವ ಅಂತಂದರು. ಬಸವಣ್ಣವರು ಉತ್ತರ ಕೊಟ್ಟರು. ಏನು ಉತ್ತರ ಕೊಟ್ಟರು ಅಂತಂದರೆ,
ಬೇಡುವವರಿಲ್ಲದಕ್ಕೆ ಬಡವಾದೆನಯ್ಯ, ಬಡವಾದೆನಯ್ಯ. ಬಸವಣ್ಣವರು ಅಂದ ಮಾತಿದು. ಬೇಡುವವರಿಲ್ಲದಕ್ಕೆ ಬಡವಾದೆನಯ್ಯ. ಬಹುತೇಕ ಪ್ರಭುದೇವರಿಗೆ ಬಹಳ ಪ್ರೀತಿ ಆಗಿರಬೇಕು ಅಂತ ನೀವೇನಾದರೂ ತಿಳ್ಕೊಂಡಿರಿ. ಅವರಿಗೆ ಪ್ರೀತಿ ಆಗಲಿಲ್ಲ. ಬಸವಣ್ಣ ನನ್ನ ಮನೆಗೆ ಬೇಡವರು ಬರ್ತಾರೋ ನಾನು ನೀಡ್ತೀನಿ ಅನ್ನುವುದನ್ನು ಈ ರೀತಿಯಾಗಿ ನನಗೆ ತಿಳಿಸಿಕೊಡ್ಲಕತ್ಯಾನಂತ ತಿಳ್ಕೊಂಡ್ರು ಪ್ರಭುದೇವರು. ನೋಡ್ರಿ, ಭಕ್ತಿ ಎಷ್ಟು ಸೂಕ್ಷ್ಮ ಇರ್ತೈತೆ ಅದನ್ನು ಹೇಳ್ತೀನಿ ನಿಮಗೆ. ಬೇಡುವವರಿಲ್ಲದಕ್ಕೆ ಬಡವಾದೆನಯ್ಯ. ಪ್ರಭುದೇವರಿಗೆ ಕೋಪ ಬಂತು. ಯಾಕೆ ಬಂತು? ನೀವೆಲ್ಲ ನೆನ್ಪಿಟ್ಕೊಡ್ರಿ. ನಿಜವಾದ ಭಕ್ತ ತನಗೆ ಅಂತ ಏನೂ ಇಟ್ಕೊಂಡಿರೋದಿಲ್ಲ. ತನುಮನ ಧನವನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಣೆ ಮಾಡಿರ್ತಾನೆ. ಇದು ಕರೋಕರ ಭಕ್ತನ ಸುದ್ದಿ ಹೇಳ್ತೀನಿ ನಿಮಗೆ. ಕಾಡಸಿದ್ದೇಶ್ವರರ ಸಾಹಿತ್ಯ ಅವರೊಂದು ಮಾತು ಹೇಳ್ತಾರೆ. ಶ್ರೀ ಗುರುವಿಗೆ ತನುವನ್ನು ಕೊಟ್ಟು, ಲಿಂಗಕ್ಕೆ ಮನವನ್ನು ಕೊಟ್ಟು, ಜಂಗಮಕ್ಕೆ ಧನವನ್ನು ಕೊಟ್ಟು, ಮೂರಕ್ಕೆ ಮೂರನ್ನು ಕೊಟ್ಟು ಅಹಂಕಾರ ಸುಟ್ಟವನೇ ನಿಜ ಭಕ್ತ ನೋಡ. ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ಇದು ಕಾಡಸಿದ್ದೇಶ್ವರರ ವಚನ. ಇದು ನಿಜವಾದ ಭಕ್ತ ಯಾರು? ತನ್ನ ತನು ಅಂದರೆ ಶರೀರ, ಗುರುವಿನ ಸೇವೆಗಾಗಿ ಮೀಸಲಾಗಿಟ್ಟವನು. ತನ್ನ ಮನಸ್ಸನ್ನ ಲಿಂಗದ ಆರಾಧನೆಗಾಗಿ ಮೀಸಲಾಗಿಟ್ಟವನು. ತನ್ನ ಸಂಪತ್ತನ್ನು ಜಂಗಮಕ್ಕಾಗಿ ದಾಸೋಹ ಮಾಡಿರ್ತಕ್ಕಂಥವನು. ಜಂಗಮ ಅಂತಂದರೆ ಈಗ ನೀವೇನು ಕುಂತಿರಲ್ಲ, ನೀವೆಲ್ಲರೂ ಜಂಗಮರೇ. ನಮ್ಮ ಶರಣ ಸಾಹಿತ್ಯದಲ್ಲಿ ಸಮಾಜಕ್ಕೂ ಜಂಗಮರು ಅಂತ ಕರೀತಾರೆ. ಸಮಾಜಕ್ಕೂ ಜಂಗಮರು. ಇನ್ನೊಬ್ಬ ಜಂಗಮ ಸ್ಥಿತಿಪರ ಜಂಗಮ ಅಂತ ಬರ್ತಾನೆ. ಸ್ಥಿತಿಪರ ಜಂಗಮ. ಸ್ಥಿತಿಪರ ಜಂಗಮ ಅಂದ್ರೆ ಯಾರು? ಅಲ್ಲಮ ಪ್ರಭುದೇವರು ಸ್ಥಿತಿಪರ ಜಂಗಮರು. ನೀವು ಪ್ರಭುಲಿಂಗ ಲೀಲೆ ಕೇಳಿರ್ಲಿಕ್ಕೆ ಸಾಕು. ಇನ್ನೊಬ್ಬ ಜಾತಿಪರ ಜಂಗಮ ಅಂತ ಬರ್ತಾನೆ. ಅವರು ಜಂಗಮರ ಜಾತಿಯಲ್ಲೇ ಹುಟ್ಟಿ ಅವರು ಜಂಗಮರಾಗೇ ಇರ್ತಾರೆ. ಹೀಗೆ ಗುರುಲಿಂಗ ಜಂಗಮಕ್ಕೆ ತನುಮನ ಧನವನ್ನು ಅರ್ಪಣೆ ಮಾಡಿ ಮೂರಕ್ಕೆ ಮೂರನ್ನು ಕೊಟ್ಟು ಅಹಂಕಾರ ಸುಟ್ಟವನೇ ನಿಜ ಭಕ್ತ. ಏನಿದ್ರ ಅರ್ಥ? ನಾನು ಕೊಟ್ಟೆ ಅನ್ನೋದು ಕನಿಷ್ಠನಾಗಿ ಸಹಿತ ಬರಬಾರದು. ಇದಕ್ಕೆ ಅಹಂಕಾರ ಸುಟ್ಟಂತೆ ಇದು. ಈಗ ಬಸವಣ್ಣವರು ಅನ್ನೋ ಮಾತು, ಬೇಡುವವರಿಲ್ಲದಕ್ಕೆ ಬಡವಾದೆನಯ್ಯ ಅಂದ್ರೆ ಬಸವಣ್ಣ ಬೇಡವರಿಗೆ ನೀಡುವ ಸಲುವಾಗಿ ವಸ್ತುಗಳನ್ನು ಬೇರೆ ಇಟ್ಕೊಂಡು ಕುಂತಾನು ಅನ್ನೋದನ್ನು ತೋರಿಸಿಕೊಡಕತ್ತಾನಂತ ಪ್ರಭುದೇವರಿಗೆ ಅನಿಸ್ತು. ಅವರೊಂದು ವಚನ ಹೇಳಿದರು. ಸೂಳೆ ಹಲಬರ ನುಳಿದಳೆಂದು ಯಾರು ನಿಂದಿಸಲಿಲ್ಲ. ಸೂಳೆ ಹಲಬರ ನುಳಿದಳೆಂದು ಯಾರು ನಿಂದಿಸಲಿಲ್ಲ. ಪತಿವ್ರತ ತನ್ನ ಗಂಡನಲ್ಲದೆ ಅನ್ಯ ಪುರುಷನ್ನ ಕಂಡರೆ ಚಾಂಡಾಲಗಿತ್ತಿ ಎಂಬುವುದು ಲೋಕದ ಜನ ಎಲ್ಲ, ಲೋಕವೆಲ್ಲ. ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದರೆ ಲಕ್ಷ್ಯಕ್ಕೆ ತರಲಿಲ್ಲ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಆದಿಯಿಂದ ತತ್ತ ಭಕ್ತನಾದ ಕಾರಣ ಎನ್ನ ಮನ ನೊಂದೀತು ಸಂಗನ ಬಸವ. ಇದು ಪ್ರಭುದೇವರ ವಚನ. ಇದು ಏ ಬಸವಣ್ಣ, ಸೂಳಿ ಬಗ್ಗೆ ಯಾರು ಚರ್ಚೆ ಮಾಡ್ತಾರೇನು? ಮಾಡಲ್ಲ. ಯಾಕೆ ಮಾಡಲ್ಲ? ಅವಳು ಮನೆಗೆ ಬೋರ್ಡ್ ಬರ್ಕೊಂಡಿರ್ತಾಳೆ, ಆವ್ ಜಾವ್ ಘರ್ ತುಮಾರ, ನಾನು ಬೆಲೆವೆಣ್ಣು, ಇನ್ನೊಬ್ಬರಿಂದ ಬೆಲೆ ಗಿಟ್ಟಿಸಿಕೊಳ್ಳಿಕ್ಕೆ ಯೋಗ್ಯವಾದ ಹೆಣ್ಣು ನಾನು. ಪಾಪದ ಕಾರ್ಯದಲ್ಲೇ ತತ್ಪರಳಾಗಲ್ಪಟ್ಟಂಥ ಸೂಳಿಯ ಬಗ್ಗೆ ಯಾರಾದರೂ ಚರ್ಚೆ ಮಾಡಿದರೂ ಅವಳು ಮಾಡಿದ ಪಾಪ ಸನ್ಯಾಸಿಗೆ ಸಹಿತ ಬಿಡೋಲ್ಲ.
ಸೂಳಿ ಪಾಪ ಸನ್ಯಾಸಿಗೂ ಬಿಡೋದಿಲ್ಲ. ಹಾಗೆ ಪ್ರಭುದೇವರಂತಾರ ವೇಶ್ಯನ ಬಗ್ಗೆ ಯಾರು ಚರ್ಚೆ ಮಾಡ್ತಾರೇನೋ ಬಸವಣ್ಣ? ಇಲ್ಲಪ್ಪ. ಅದೇ ಒಬ್ಬ ಗೃಹಿಣಿ, ಒಬ್ಬ ಗರತಿ ಹೆಣ್ಮಗಳು ಹೆಜ್ಜೆ ಎತ್ತಿಡುವುದರಲ್ಲಿ ತಪ್ಪಿದ್ಲು, ತನ್ನ ದೃಷ್ಟಿಕೋನ ಬದಲು ಮಾಡಿಕೊಂಡ್ಲು. ಸ್ವಲ್ಪ ಸುಧಾರಿಸಿದ ಮಾತುಗಳು ಹೇಳ್ತೀನಿ, ನೀವೆಲ್ಲ ದೊಡ್ಡ ಪಟ್ಟಣದವ್ರು ಇದ್ದೀರಿ, ಆ ಮಾತು ನಿಮಗೆ ತಿಳಿತಾವೆ. ನಾನು ಅದರೊಳಗೆ ನಂಬರ್ 1, 2, 3 ಹಿಂಗೇನು ಹೇಳೋದಿಲ್ಲ ನಿಮಗೆ. ತನ್ನ ಹೆಜ್ಜೆಯನ್ನು ಫರಕ್ ಮಾಡಿದ್ಲು, ದೃಷ್ಟಿಕೋನ ಫರಕ್ ಮಾಡಿದ್ಲು ಅಂತಂದರೆ ಊರು ಜನ ಎಲ್ಲ ಚಾಂಡಾಲಗಿತ್ತಿ ಅಂತ ಬೈತಾರ ಅವಳನ್ನು. ಈ ಇಬ್ಬರು ಹೆಂಗಸರು ಉದಾಹರಣೆಯನ್ನು ಯಾಕೆ ಕೊಟ್ಟರು ಪ್ರಭುದೇವರು ಅಂತಂದರೆ, ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದರೆ ಲಕ್ಷ್ಯಕ್ಕೆ ತರಲಿಲ್ಲ. ಬಸವಣ್ಣ, ಈ ಲೋಕದಲ್ಲಿ 2 ಪ್ರಕಾರದ ಭಕ್ತರಿದ್ದಾರೆ. ಒಬ್ಬ ನನ್ನ ಕೀರ್ತಿ ಎಲ್ಲ ಕಡೆ ಹಬ್ಬಲಿ, ನನ್ನ ವಾರ್ತೆ ಎಲ್ಲರ ಕಿವಿಗೂ ಮುಟ್ಲಿ, ನಾನೊಬ್ಬ ದೊಡ್ಡ ಭಕ್ತ ಅನ್ನೋದು ಲೋಕಕ್ಕೆ ಗೊತ್ತಾಗಲಿ. ಅದು ದೇವರಿಗೆ ಗೊತ್ತಾಗಲಿ, ಬೇಕಾದ್ರೆ ಬಿಡಲಿ, ಅದು ಬೇಕಾಗಿಲ್ಲ ನನಗೆ. ಲೋಕಕ್ಕೆ ನಾನು ಒಬ್ಬ ಭಕ್ತ ಅನ್ನೋದು ತಿಳಿಲಿ ಅನ್ನುವ ಉದ್ದೇಶದಿಂದ ಮಾಡತಕ್ಕಂಥ ಡಾಂಭಿಕ ಭಕ್ತಿ, ಇದು ವೇಶ್ಯ ಇದ್ದಂಗೆ. ಇವ ವೇಶ್ಯ ಇದ್ದಂಗೆ, ಇವನ ಸಲುವಾಗಿ ನಾ ತಲೆ ಕೆಡಿಸೋದಿಲ್ಲ ಅಂತಾರೆ ಪ್ರಭುದೇವರು. ನೀ ಹೆಂಗದಿ ಬಸವಣ್ಣ? ನಮ್ಮ ಗುಹೇಶ್ವರ ಲಿಂಗದಲ್ಲಿ ಆದಿಯಿಂದ ತತ್ತ ಭಕ್ತನಾದ ಕಾರಣ ಎನ್ನ ಮನ ನೊಂದೀತು. ನೀನು ಯಾವಾಗಲೂ ಭಕ್ತಿಯನ್ನು ಆಚರಣೆ ಮಾಡ್ತಾ ಬಂದಿರತಕ್ಕಂಥವ, ನಿನ್ನ ಬಾಯಿಂದ ಇಂಥ ಮಾತುಗಳು ಬರಬಾರ್ದು, ನನ್ನ ಮನಸ್ಸಿಗೆ ನೋವಾತು ಅಂತ ಪ್ರಭುದೇವರು ಉದ್ಗಾರ ತೆಗಿತಾರೆ. ಆವಾಗ ಬಸವಣ್ಣವರಿಗೆ ಪಶ್ಚಾತ್ತಾಪವಾಗಿ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಅಂಥೇಳಿ ತನ್ನ ಬಾಯಿಂದ ವಚನವನ್ನು ಹೇಳಿ ವಿನಂತಿಸಿಕೊಂಡು ಕ್ಷಮಿಸಬೇಕು ಅಂತ ಕೇಳ್ತಾರೆ ಬಸವಣ್ಣವರು. ಇದೆಲ್ಲ ನಾಟಕ ಯಾರ ಸಲುವಾಗಿ ಅಂತಂದರೆ, ಕೆಲವೊಂದು ಜನ ಸೂಕ್ಷ್ಮ ಅಹಂಕಾರದವರು ಅವರ ಅಕ್ಕಪಕ್ಕದೊಳಗಿದ್ರಲ್ಲ, ಅವರ ಸೊಕ್ಕ ಮುರಿಯುವುದರ ಸಲುವಾಗಿ ಇದೊಂದು ನಾಟಕೀಯ ಬದುಕನ್ನು ಬದುಕಿದರು ಬಸವಣ್ಣವರು ಪ್ರಭುದೇವರು ಅಂತ ಹೀಗೆ ಕಂಡು ಬರ್ತಾ ಇದೆ. ಹಾಗೆ ಭಕ್ತಿಯಲ್ಲಿ ಡಾಂಬಿಕ ಭಕ್ತಿ ಬೇಡ, ವ್ಯಭಿಚಾರ ಭಕ್ತಿ ಬೇಡ, ವ್ಯಾಪಾರದ ಭಕ್ತಿ ಬೇಡ, ಅಹಂಕಾರದ ಭಕ್ತಿ ಬೇಡ, ಅಸೂಹೆಯ ಭಕ್ತಿ ಬೇಡ, ನಿಜವಾದ ಭಕ್ತಿ ಇರಲಿ. ಮೇರೆ ತೋ ಗಿರಿಧರ್ ಗೋಪಾಲ್ ದುಸ್ರೋ ನ ಕೋಯಿ. ಮೀರಾಬಾಯಿ ಅಂತಾಳೆ, ನಿನಗೆ ಯಾರು ಹೇಳೋರು ಕೇಳೋರು ಅದಾರಿಲ್ಲೋ ಅಂತ ಕೇಳಿದ್ರು. ಒಬ್ಬರು ಡ್ಯಾನ್ಸ್ ಮಾಡ್ತಿದ್ಲು, ಕುಣಿತಿದ್ಲಕ್ಕೆ ಹೆಣ್ಮಗಳು, ರಾಜಮಂತಂದ ಹೆಣ್ಮಗಳು. ನಿನಗೆ ಯಾರು ಹೇಳೋರು ಅದಾರ ಕೇಳೋರಿಲ್ಲೋ ಅಂದ ಕೂಡಲೇ ಆಕೆ ಹೇಳಿದ್ಲು, ಮೇರೆ ತೋ ಗಿರಿಧರ್ ಗೋಪಾಲ್, ನನಗೆ ಒಬ್ಬ ಗೋಪಾಲ ಅನ್ನುವಂಥವ್ ಸಂಬಂಧಿಕದಾನ. ದುಸ್ರೋ ನ ಕೋಯಿ, ಎರಡನೇದವ್ರು ಇನ್ಯಾರೂ ಇಲ್ಲ ನನಗೆ. ಹೀಗೆ ಎಂಥ ಪ್ರಸಂಗದಲ್ಲಿಯೂ ನಾವು ಭಗವದ್ ಆರಾಧಕರಾದೆವು ಅಂತಂದರೆ ಭಗವಂತನ ಕೃಪಾ ನಮಗಾಗ್ತದೆ. ಅವನೇನಾದರೂ ಅಹಂಕಾರ ಬಂದಾಗ ಮರ್ತೀವೋ, ತುಂಬಿದ ಹರವೆಯ ಕಲ್ಲು ಕೊಂಡಂತೆ ಬಸವಣ್ಣವರು ಅಪ್ಪಣೆ ಕೊಡಿಸ್ತಾ ಇದ್ದಾರೆ. ಇಷ್ಟು ಈ ವಚನವನ್ನು ನೆನಪಿಟ್ಕೊಳ್ರಿ.